ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಪಟ್ಟಿ 1 ನದಿಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಉಗಮ ಅಥವಾ ಹರಿವನ್ನ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ನದಿಗಳನ್ನ ನೋಡೋದಾದ್ರೆ ಕಾವೇರಿ ಕೊಟ್ಟಿದ್ದಾರೆ, ಅರ್ಕಾವತಿ ಕೊಟ್ಟಿದ್ದಾರೆ, ವೇದಾವತಿ ಕೊಟ್ಟಿದ್ದಾರೆ, ಸುವರ್ಣವತಿಯನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಉಗಮ ಅಥವಾ ಹರಿವಿನಲ್ಲಿ ನಂದಿದುರ್ಗ ಕೊಟ್ಟಿದ್ದಾರೆ, ಬಾಬಾ ಬುಡಂಗಿರಿ ಕೊಟ್ಟಿದ್ದಾರೆ, ಬ್ರಹ್ಮಗಿರಿ ಕೊಟ್ಟಿದ್ದಾರೆ, ಕಾವೇರಿಯ ಉಪನದಿ ಅಂತ ಕೊಟ್ಟಿದ್ದಾರೆ. ಕಾವೇರಿ ಬ್ರಹ್ಮಗಿರಿಯಾಗಿದೆ, ಅರ್ಕಾವತಿ ನಂದಿದುರ್ಗವಾಗಿದೆ, ವೇದಾವತಿ ಬಾಬಾ ಬುಡಂಗಿರಿಯಾಗಿದೆ, ಸುವರ್ಣವತಿ ಕಾವೇರಿಯ ಉಪನದಿಯಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಟ್ಟಿ 1 ಬೆಳೆಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಜಿಲ್ಲೆಗಳು ಅಥವಾ ಪ್ರದೇಶಗಳನ್ನ ಕೊಟ್ಟಿದ್ದಾರೆ. ಬೆಳೆಗಳಲ್ಲಿ ರಾಗಿ ಕೊಟ್ಟಿದ್ದಾರೆ, ಭತ್ತವನ್ನ ಕೊಟ್ಟಿದ್ದಾರೆ, ತೆಂಗುನ್ ಕೊಟ್ಟಿದ್ದಾರೆ, ಮಾವನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಜಿಲ್ಲೆಗಳು ಅಥವಾ ಪ್ರದೇಶದಲ್ಲಿ ಕರಾವಳಿ ಪ್ರದೇಶ ಕೊಟ್ಟಿದ್ದಾರೆ, ಕೋಲಾರ ಚಿಕ್ಕಬಳ್ಳಾಪುರ ಕೊಟ್ಟಿದ್ದಾರೆ, ಬೆಂಗಳೂರು ವಿಭಾಗ ಕೊಟ್ಟಿದ್ದಾರೆ, ತುಮಕೂರು ಮಂಡ್ಯವನ್ನ ಕೊಟ್ಟಿದ್ದಾರೆ. ರಾಗಿ ಬೆಂಗಳೂರು ವಿಭಾಗವಾಗಿದೆ, ಭತ್ತ ಕರಾವಳಿ ಪ್ರದೇಶವಾಗಿದೆ, ತೆಂಗು ತುಮಕೂರು ಮಂಡ್ಯವಾಗಿದೆ, ಮಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರವಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಟ್ಟಿ 1 ಸ್ಥಳ ಅಂತ ಇದೆ, ಪಟ್ಟಿ 2 ವಿಶೇಷತೆ ಅಂತ ಇದೆ. ಸ್ಥಳದಲ್ಲಿ ಬನ್ನೇರುಘಟ್ಟ ಕೊಟ್ಟಿದ್ದಾರೆ, ರಾಮನಗರ ಕೊಟ್ಟಿದ್ದಾರೆ, ಮೈಸೂರು ಕೊಟ್ಟಿದ್ದಾರೆ, ಶಿವನ ಸಮುದ್ರನ ಕೊಟ್ಟಿದ್ದಾರೆ. ವಿಶೇಷತೆಗಳಲ್ಲಿ ಜನಪದ ಲೋಕ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾರೆ, ದಸರಾ ಅಂತ ಕೊಟ್ಟಿದ್ದಾರೆ, ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಈ ರಾಮನಗರ ಜಾನಪದ ಲೋಕ ಇರುವ ಸ್ಥಳ ಆಗಿದೆ. ಮೈಸೂರು ದಸರಾ ಉತ್ಸವ ನಡೆಯುವ ಸ್ಥಳ. ಶಿವನ ಸಮುದ್ರ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಅನ್ನ ತಯಾರು ಮಾಡಿದ ಸ್ಥಳ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಟ್ಟಿ 1 ಸ್ಥಳ ಅಂತ ಇದೆ, ಪಟ್ಟಿ 2 ಸಂಬಂಧಿತ ವಿಷಯಗಳು ಅಂತ ಇದೆ. ಸ್ಥಳದಲ್ಲಿ ಪೀಣ್ಯ ಕೊಟ್ಟಿದ್ದಾರೆ, ಬಿಇಎಂಎಲ್ ಕೊಟ್ಟಿದ್ದಾರೆ, ಎಚ್ಎಎಲ್ ಕೊಟ್ಟಿದ್ದಾರೆ, ಬಿಇಎಲ್ ಕೊಟ್ಟಿದ್ದಾರೆ. ಸಂಬಂಧಿತ ವಿಷಯಗಳಲ್ಲಿ ಏಷ್ಯಾದ ದೊಡ್ಡ ಕೈಗಾರಿಕಾ ಪ್ರದೇಶ ಅಂತ ಕೊಟ್ಟಿದ್ದಾರೆ, ಯಂತ್ರಗಳ ತಯಾರಿಕೆ ಅಂತ ಕೊಟ್ಟಿದ್ದಾರೆ, ವಿಮಾನಗಳ ತಯಾರಿಕೆ ಅಂತ ಕೊಟ್ಟಿದ್ದಾರೆ, ವಿದ್ಯುತ್ ಉಪಕರಣಗಳ ತಯಾರಿಕೆ ಅಂತ ಕೊಟ್ಟಿದ್ದಾರೆ. ಪೀಣ್ಯ ಏಷ್ಯಾದ ದೊಡ್ಡ ಕೈಗಾರಿಕಾ ಪ್ರದೇಶ ಆಗಿದೆ. ಬಿಇಎಂಎಲ್ ಯಂತ್ರಗಳ ತಯಾರಿಕೆಗೆ ಹೆಸರುವಾಸಿಯಾಗಿದೆ. ಎಚ್ಎಎಲ್ ವಿಮಾನ ತಯಾರಿಕಾ ಕೇಂದ್ರವಾಗಿದೆ. ಬಿಇಎಲ್ ವಿದ್ಯುತ್ ಉಪಕರಣಗಳ ತಯಾರಿಕಾ ಕೇಂದ್ರವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಟ್ಟಿ 1 ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ, ಪಟ್ಟಿ 2 ಹಣ್ಣು ಅಥವಾ ತರಕಾರಿಗಳನ್ನ ಕೊಟ್ಟಿದ್ದಾರೆ. ಜಿಲ್ಲೆಗಳಲ್ಲಿ ಕೋಲಾರ ಕೊಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಕೊಟ್ಟಿದ್ದಾರೆ, ಚಿತ್ರದುರ್ಗ ಕೊಟ್ಟಿದ್ದಾರೆ, ತುಮಕೂರು ಕೊಟ್ಟಿದ್ದಾರೆ. ಹಣ್ಣು ಅಥವಾ ತರಕಾರಿಗಳಲ್ಲಿ ದ್ರಾಕ್ಷಿ ಕೊಟ್ಟಿದ್ದಾರೆ, ಟೊಮೊಟೊ ಕೊಟ್ಟಿದ್ದಾರೆ, ಸಿರಿಧಾನ್ಯಗಳು ಕೊಟ್ಟಿದ್ದಾರೆ, ಎಣ್ಣೆಕಾಳುಗಳನ್ನ ಕೊಟ್ಟಿದ್ದಾರೆ. ಸರಿಯಾದ ಹೊಂದಾಣಿಕೆ ಯಾವುದು? ಕೋಲಾರ ಟೊಮೊಟೊವನ್ನ ಹೆಚ್ಚಾಗಿ ಬೆಳೆಯುವ ಪ್ರದೇಶವಾಗಿದೆ. ಚಿಕ್ಕಬಳ್ಳಾಪುರ ದ್ರಾಕ್ಷಿಯನ್ನ, ಈ ಚಿತ್ರದುರ್ಗ ಈ ಸಿರಿಧಾನ್ಯಗಳನ್ನ ಬೆಳೆಯುವ ಪ್ರದೇಶವಾಗಿದೆ. ತುಮಕೂರು ಎಣ್ಣೆಕಾಳುಗಳನ್ನ ಬೆಳೆಯುವ ಪ್ರದೇಶವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಟ್ಟಿ 1ರಲ್ಲಿ ರಾಜಧಾನಿಗಳನ್ನ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ರಾಜಮನೆತನಗಳನ್ನ ಕೊಟ್ಟಿದ್ದಾರೆ. ಈ ರಾಜಧಾನಿಗಳಲ್ಲಿ ತಲಕಾಡ್ ಕೊಟ್ಟಿದ್ದಾರೆ, ಬಿದನೂರ್ ಕೊಟ್ಟಿದ್ದಾರೆ, ಉದ್ಯಾವರ ಕೊಟ್ಟಿದ್ದಾರೆ. ರಾಜಮನೆತನಗಳಲ್ಲಿ ಆಲೇರಿ ಮನೆತನ ಕೊಟ್ಟಿದ್ದಾರೆ, ಗಂಗರು ಕೊಟ್ಟಿದ್ದಾರೆ, ಆಳುಪ ಮನೆತನ ಕೊಟ್ಟಿದ್ದಾರೆ. ಸರಿಯಾದ ಹೊಂದಾಣಿಕೆ ತಲಕಾಡಿನ ಗಂಗರು. ಆಲೇರಿ ಮನೆತನದ ರಾಜಧಾನಿ ಬಿದನೂರ್ ಆಗಿತ್ತು, ಉದ್ಯಾವರ ಆಳುಪ ಮನೆತನದ ರಾಜಧಾನಿಯಾಗಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಟ್ಟಿ 1ರಲ್ಲಿ ಬೆಳೆಗಳನ್ನ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಪ್ರಸಿದ್ಧ ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ. ಬೆಳೆಗಳಲ್ಲಿ ರೇಷ್ಮೆ ಕೊಟ್ಟಿದ್ದಾರೆ, ಕಾಫಿ ಕೊಟ್ಟಿದ್ದಾರೆ, ಕಪ್ ಕೊಟ್ಟಿದ್ದಾರೆ. ಪ್ರಸಿದ್ಧ ಜಿಲ್ಲೆಗಳಲ್ಲಿ ಮಂಡ್ಯ ಕೊಟ್ಟಿದ್ದಾರೆ, ಮೈಸೂರು ಕೊಟ್ಟಿದ್ದಾರೆ, ಚಿಕ್ಕಮಗಳೂರನ್ನ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಹೊಂದಾಣಿಕೆಯಾಗಿದೆ?
ಕಾಫಿಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಚಿಕ್ಕಮಗಳೂರು. ಕಬ್ಬಿಗೆ ಪ್ರಸಿದ್ಧವಾದ ಜಿಲ್ಲೆ ಮಂಡ್ಯವಾಗಿದೆ. ರೇಷ್ಮೆ ಮೈಸೂರಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1ರಲ್ಲಿ ನದಿಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 8ರಲ್ಲಿ ಜಲಪಾತಗಳನ್ನ ಕೊಟ್ಟಿದ್ದಾರೆ. ನದಿಗಳಲ್ಲಿ ಕಾವೇರಿ ಕೊಟ್ಟಿದ್ದಾರೆ, ಹೇಮಾವತಿ ಕೊಟ್ಟಿದ್ದಾರೆ, ಆರಂಗಿನ ಕೊಟ್ಟಿದ್ದಾರೆ. ಜಲಪಾತಗಳಲ್ಲಿ ಗಗನಚುಕ್ಕಿ ಭರಚುಕ್ಕಿ ಕೊಟ್ಟಿದ್ದಾರೆ, ಅಬ್ಬೆ ಜಲಪಾತ ಕೊಟ್ಟಿದ್ದಾರೆ, ಇಬ್ರು ಜಲಪಾತನ ಕೊಟ್ಟಿದ್ದಾರೆ. ಕಾವೇರಿ ನದಿಯ ಜಲಪಾತಗಳು ಗಗನಚುಕ್ಕಿ ಭರಚುಕ್ಕಿಗಳಾಗಿವೆ. ಹೇಮಾವತಿದು ಅಬ್ಬೆ ಜಲಪಾತವಾಗಿದೆ. ಆರಂಗಿದು ಇಬ್ರು ಜಲಪಾತವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ಕಲೆ ಅಥವಾ ಆಚರಣೆಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಸಂಬಂಧಿತ ಪ್ರದೇಶ ಅಥವಾ ಸಮುದಾಯವನ್ನ ಕೊಟ್ಟಿದ್ದಾರೆ. ಕಲೆ ಅಥವಾ ಆಚರಣೆಗಳಲ್ಲಿ ಯಕ್ಷಗಾನ ಕೊಟ್ಟಿದ್ದಾರೆ, ಕಂಸಾಳೆ ಕುಣಿತ ಕೊಟ್ಟಿದ್ದಾರೆ, ಉತ್ತರಿಯ ಹಬ್ಬ ಕೊಟ್ಟಿದ್ದಾರೆ. ಸಂಬಂಧಿತ ಪ್ರದೇಶಗಳಲ್ಲಿ ಕರಾವಳಿ ಜಿಲ್ಲೆಗಳು ಕೊಟ್ಟಿದ್ದಾರೆ, ಚಾಮರಾಜನಗರ ಕೊಟ್ಟಿದ್ದಾರೆ, ಕೊಡವರು ಕೊಟ್ಟಿದ್ದಾರೆ. ಯಕ್ಷಗಾನ ಕರಾವಳಿ ಜಿಲ್ಲೆಗೆ ಸಂಬಂಧಿಸಿದ್ದಾಗಿದೆ. ಕಂಸಾಳೆ ಕುಣಿತ ಚಾಮರಾಜನಗರಕ್ಕೆ, ಉತ್ತರಿಯ ಹಬ್ಬ ಕೊಡವರಿಗೆ ಸಂಬಂಧಿಸಿದ್ದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ವ್ಯಕ್ತಿಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಕ್ಷೇತ್ರಗಳನ್ನ ಕೊಟ್ಟಿದ್ದಾರೆ. ವ್ಯಕ್ತಿಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೊಟ್ಟಿದ್ದಾರೆ, ಆರ್ ಕೆ ನಾರಾಯಣ್ ಕೊಟ್ಟಿದ್ದಾರೆ, ಪಿಟೀಲ್ ಚೌಡಯ್ಯ ಕೊಟ್ಟಿದ್ದಾರೆ. ಕ್ಷೇತ್ರಗಳಲ್ಲಿ ದಿವಾನಗಿರಿ ಕೊಟ್ಟಿದ್ದಾರೆ, ಸಾಹಿತ್ಯ ಕೊಟ್ಟಿದ್ದಾರೆ, ಸಂಗೀತವನ್ನ ಕೊಟ್ಟಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನಗಿರಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಆರ್ ಕೆ ನಾರಾಯಣ್ ಸಾಹಿತ್ಯಕ್ಕೆ, ಪಿಟೀಲ್ ಚೌಡಯ್ಯ ಸಂಗೀತಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಖನಿಜಗಳನ್ನ ಕೊಟ್ಟಿದ್ದಾರೆ. ಜಿಲ್ಲೆಗಳಲ್ಲಿ ರಾಯಚೂರು ಕೊಟ್ಟಿದ್ದಾರೆ, ಬಳ್ಳಾರಿ ಕೊಟ್ಟಿದ್ದಾರೆ, ಕಲಬುರಗಿ ಕೊಟ್ಟಿದ್ದಾರೆ, ವಿಜಯನಗರವನ್ನ ಕೊಟ್ಟಿದ್ದಾರೆ. ಖನಿಜಗಳಲ್ಲಿ ಕಬ್ಬಿಣದ ಅದಿರು ಕೊಟ್ಟಿದ್ದಾರೆ, ಸಿಲಿಕಾ ಕೊಟ್ಟಿದ್ದಾರೆ, ಚಿನ್ನ ಕೊಟ್ಟಿದ್ದಾರೆ, ಮ್ಯಾಂಗನೀಸ್ ಅದಿರನ್ನ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ದೊರೆಯುವ ಖನಿಜ ಚಿನ್ನವಾಗಿದೆ. ಬಳ್ಳಾರಿಯಲ್ಲಿ ಕಬ್ಬಿಣದ ಅದಿರಾಗಿದೆ. ಕಲಬುರಗಿ ಸಿಲಿಕಾಗೆ ಪ್ರಸಿದ್ಧವಾಗಿದೆ. ವಿಜಯನಗರ ಮ್ಯಾಂಗನೀಸ್ ಅದಿರಿಗೆ ಪ್ರಸಿದ್ಧವಾದ ಸ್ಥಳವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ರಾಜಧಾನಿಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಸಾಮ್ರಾಜ್ಯ ಅಥವಾ ರಾಜಮನೆತನಗಳನ್ನ ಕೊಟ್ಟಿದ್ದಾರೆ. ರಾಜಧಾನಿಗಳಲ್ಲಿ ಮಾನೇಕೇಟ ಕೊಟ್ಟಿದ್ದಾರೆ, ಬಸವ ಕಲ್ಯಾಣ ಕೊಟ್ಟಿದ್ದಾರೆ, ಹಂಪಿ ಕೊಟ್ಟಿದ್ದಾರೆ, ಕಲಬುರ್ಗಿನ ಕೊಟ್ಟಿದ್ದಾರೆ. ಸಾಮ್ರಾಜ್ಯ ಅಥವಾ ರಾಜಮನೆತನಗಳಲ್ಲಿ ಕಲ್ಯಾಣಿ ಚಾಲುಕ್ಯರನ್ನ ಕೊಟ್ಟಿದ್ದಾರೆ, ರಾಷ್ಟ್ರಕೂಟರನ್ನ ಕೊಟ್ಟಿದ್ದಾರೆ, ವಿಜಯನಗರದ ಅರಸರನ್ನ ಕೊಟ್ಟಿದ್ದಾರೆ, ಬಹುಮನಿ ಅರಸರನ್ನ ಕೊಟ್ಟಿದ್ದಾರೆ. ಮಾನೇಕೇಟ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಬಸವ ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾಗಿತ್ತು. ಹಂಪಿ ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಕಲಬುರ್ಗಿ ಬಹುಮನಿ ಅರಸರ ರಾಜಧಾನಿಯಾಗಿತ್ತು. ಮುಂದಿನ ಕ್ವಶನ್ ನೋಡೋದಾದ್ರೆ ವನ್ಯಮೃಗಧಾಮ ಅಥವಾ ವನ್ಯಮೃಗಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ. ವನ್ಯಮೃಗಧಾಮ ಅಥವಾ ವನ್ಯಮೃಗದಲ್ಲಿ ದಾರೋಜಿ ಕರಡಿಧಾಮ ಕೊಟ್ಟಿದ್ದಾರೆ, ಜಿಂಕೆಗಳು ಕೊಟ್ಟಿದ್ದಾರೆ, ತೆಳುವಾದ ಅರಣ್ಯ ಪ್ರದೇಶ ಕೊಟ್ಟಿದ್ದಾರೆ, ದಟ್ಟವಾದ ಅರಣ್ಯ ಪ್ರದೇಶ ಕೊಟ್ಟಿದ್ದಾರೆ. ಜಿಲ್ಲೆಗಳಲ್ಲಿ ರಾಯಚೂರು ಕೊಟ್ಟಿದ್ದಾರೆ, ಬೀದರ್ ಕೊಟ್ಟಿದ್ದಾರೆ, ಬಳ್ಳಾರಿ ಕೊಟ್ಟಿದ್ದಾರೆ, ಸಂಡೂರು ತಾಲೂಕು ಬಳ್ಳಾರಿ ಕೊಟ್ಟಿದ್ದಾರೆ. ದಾರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿ ಕಂಡುಬರುತ್ತದೆ. ಜಿಂಕೆಗಳು ಹೆಚ್ಚಾಗಿ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ತೆಳುವಾದ ಅರಣ್ಯ ಪ್ರದೇಶ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ದಟ್ಟವಾದ ಅರಣ್ಯ ಪ್ರದೇಶ ಸಂಡೂರು ತಾಲೂಕು ಬಳ್ಳಾರಿಯಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ಲೇಖಕ ಅಥವಾ ಕವಿ ಹೆಸರನ್ನ ಕೊಟ್ಟಿದ್ದಾರೆ. ಪಟ್ಟಿ 8ರಲ್ಲಿ ಕೃತಿ ಅಥವಾ ವಿಶೇಷತೆಯನ್ನ ಕೊಟ್ಟಿದ್ದಾರೆ. ಲೇಖಕ ಅಥವಾ ಕವಿ ಹೆಸರಲ್ಲಿ ಆದಿಕವಿ ಪಂಪ, ಕೇಶಿರಾಜ, ಪುರಂದರದಾಸರು, ಬಸವಣ್ಣನನ್ನ ಕೊಟ್ಟಿದ್ದಾರೆ. ಪಟ್ಟಿ 8ರಲ್ಲಿ ಕೃತಿ ವಿಶೇಷತೆಯಲ್ಲಿ ಶಬ್ದಮಣಿ ದರ್ಪಣ, ವಿಕ್ರಮಾರ್ಜುನ ವಿಜಯ, ದಾಸ ಸಾಹಿತ್ಯ, ವಚನ ಚಳುವಳಿಯನ್ನ ಕೊಟ್ಟಿದ್ದಾರೆ. ಆದಿಕವಿ ಪಂಪನ ಕೃತಿ ವಿಕ್ರಮಾರ್ಜುನ ವಿಜಯವಾಗಿದೆ. ಕೇಶಿರಾಜನ ಶಬ್ದಮಣಿ ದರ್ಪಣ. ಪುರಂದರದಾಸರು ದಾಸ ಸಾಹಿತ್ಯಕ್ಕೆ ಸೇರಿದವರಾಗಿದ್ದಾರೆ. ಬಸವಣ್ಣ ವಚನ ಚಳುವಳಿಗೆ ಸೇರಿದವನಾಗಿದ್ದಾನೆ.
ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ರಾಷ್ಟ್ರೀಯ ಶಾಲೆಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ಸ್ಥಾಪನೆಯಾದ ವರ್ಷ ಅಥವಾ ಸ್ಥಳವನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಶಾಲೆಗಳಲ್ಲಿ ನೂತನ ವಿದ್ಯಾಲಯ ಕೊಟ್ಟಿದ್ದಾರೆ. ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಕೊಟ್ಟಿದ್ದಾರೆ. ವಿದ್ಯಾನಂದ ಗುರುಕುಲ ಕೊಟ್ಟಿದ್ದಾರೆ. ಹಮ್ದರ್ದ್ ರಾಷ್ಟ್ರೀಯ ಶಾಲೆಯನ್ನ ಕೊಟ್ಟಿದ್ದಾರೆ. ಸ್ಥಾಪನೆಯಾದ ವರ್ಷ ಅಥವಾ ಸ್ಥಳದಲ್ಲಿ ಕುಕನೂರ್ ಕೊಟ್ಟಿದ್ದಾರೆ. ಕಲಬುರ್ಗಿ 1907 ಕೊಟ್ಟಿದ್ದಾರೆ. ಚಿಂಚೋಳಿ ಕೊಟ್ಟಿದ್ದಾರೆ. ರಾಯಚೂರು 1922 ಕೊಟ್ಟಿದ್ದಾರೆ. ನೂತನ ವಿದ್ಯಾಲಯ ಕಲಬುರ್ಗಿಯಲ್ಲಿ 1907ರಲ್ಲಿ ಸ್ಥಾಪನೆಯಾಯಿತು. ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಯಲ್ಲಿದೆ. ವಿದ್ಯಾನಂದ ಗುರುಕುಲ ಕುಕನೂರಿನಲ್ಲಿದೆ. ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರಿನಲ್ಲಿ 1922ರಲ್ಲಿ ಸ್ಥಾಪನೆಯಾಯಿತು. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ರಾಜಧಾನಿ ಅಥವಾ ಕೇಂದ್ರವನ್ನ ಕೊಟ್ಟಿದ್ದಾರೆ. ಪಟ್ಟಿ 2 ರಾಜಮನೆತನ ಅಥವಾ ಚಳುವಳಿಯನ್ನ ಕೊಟ್ಟಿದ್ದಾರೆ. ರಾಜಧಾನಿ ಅಥವಾ ಕೇಂದ್ರದಲ್ಲಿ ಬನವಾಸಿ ಕೊಟ್ಟಿದ್ದಾರೆ. ಬಾದಾಮಿ ಕೊಟ್ಟಿದ್ದಾರೆ. ಬಸವನ ಬಾಗೇವಾಡಿ ಕೊಟ್ಟಿದ್ದಾರೆ. ಕೂಡಲ ಸಂಗಮವನ್ನ ಕೊಟ್ಟಿದ್ದಾರೆ. ಅರಸು ಅಥವಾ ಮನೆತನ ಚಳುವಳಿಯಲ್ಲಿ ಚಾಲುಕ್ಯರು ಕೊಟ್ಟಿದ್ದಾರೆ. ಕದಂಬರು ಕೊಟ್ಟಿದ್ದಾರೆ. ವಚನ ಚಳುವಳಿ ಕೊಟ್ಟಿದ್ದಾರೆ. ಶ್ರೀ ಬಸವೇಶ್ವರರ ಐಕ್ಯ ಸ್ಥಳವನ್ನ ಕೊಟ್ಟಿದ್ದಾರೆ. ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಈ ಬಸವನ ಬಾಗೇವಾಡಿ ವಚನ ಚಳುವಳಿಗೆ ಪ್ರಸಿದ್ಧವಾದ ಸ್ಥಳ ಆಗಿದೆ. ಕೂಡಲ ಸಂಗಮ ಶ್ರೀ ಬಸವೇಶ್ವರರ ಐಕ್ಯ ಸ್ಥಳವಾಗಿದೆ ಅಂತ ಹೇಳ್ಬೋದಾಗಿದೆ.